ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಎಂಎಲ್ ಆಗ್ಯಾರ ಸಚಿವರಾಗಿ ಎಂಬಿ ಪಾಟೀಲ್ ಅಂತ ನೀರಾವರಿ ಮಾಡಿದಕ್ಕಾಗಿ ರೈತ ಬೆಳೆದಂತ ಬೆಳೆಗಳನ್ನ ಪಪ್ಪಾಯಿ ಹಣ್ಣ, ದ್ರಾಕ್ಷಿ, ದಾಳಂಬರಿ, ಕಬ್ಬು ತಂದು ತುಲಾಭಾರ ಮಾಡ್ಲಿಕ್ಕೆ ನೀವು ಮಾಡ್ರಿ. ರೈತರ ನಿಮಗೂ ತುಲಾಭಾರ ಮಾಡ್ತಾರ. ಅಲ್ಲಿ ಕೂತ್ ರಾಜಕಾರಣ ಮಾಡಿ ವಿರೋಧ ಮಾಡ್ರಿ ಅಂತಂದ್ರೆ ರೈತರ ಮುಂದಿನ ತಿನ್ಬಂದ್ರು ಪಾಠ ಕಲಿಸ್ತಾರ. ಮಾಡ್ಕೋಬೇಡ್ರಿ, ನೀರಾವರಿ ಕೊಡ್ರಿ ಅಂತ ವಿನಂತಿ ಮಾಡ್ಕೊಂಡು ಡಿಸಿ ಮೂಲಕ ಬಂದು ಹೇಳಿದ್ರೆ ನಾವು ಹೋರಾಟ ಬಿಡ್ತೀವಿ. ಡಿಸಿ ಬರಬೇಕು, ನೀರಾವರಿ ಎಂಡಿ ಅವರು ಬಂದ್ರಂದ್ರೆ ನಮ್ಮ ಹೋರಾಟವನ್ನ ನಮ್ಮ ಸ್ಪಂದನೆ ಸರಿಯಾಗಿ ಆಯ್ತಾರೆ ಅಂತ ತಗೊಳ್ತೀವಿ ಸರ್. ಆಶ್ವಾಸನೆ ಅದು ಊಹಾಪೋಹ ಆದ್ರೆ ಇಲ್ಲ ಸರ್. ಸ್ಪಂದನೆ ಸರಿಯಾಗಿ ಆಯ್ತು ಅಂದ್ರೆ ನಾನು ಡಿ.ಕೆ. ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ನೀರಾವರಿ ಅಧಿಕಾರಿಗಳ ಹತ್ರ ನಿಯೋಗ ತಗೊಂಡೋಗಿ ಅದನ್ನ DPR ಮಾಡಿ ಜಿಯೋ ಮಾಡಿಸಿ ಅದೇನು ಮತ್ತೆ ಸರ್ಕಾರ ಮಟ್ಟದೊಳಗೆ ಗಂಭೀರವಾಗಿ ಚರ್ಚೆ ಮಾಡೋ ಜವಾಬ್ದಾರಿ ನಂದು ಅಂತ ಡಿಸಿ ಅವ್ರು ಹೊತ್ಕೊಂಡ್ರಂದ್ರೆ ಅವಾಗ ನಾವು ಹೋರಾಟ ಸರ್. ಡಿಸಿ ಅವ್ರು 3 ದಿನ ಬರ್ತಾ ಇಲ್ಲ ಸರ್. ಡಿಸಿ ಅವ್ರು ಲೀವ್ ಮ್ಯಾಗ ಅದಾರ ಸರ್. ಯಾಕಂದ್ರೆ ಬಹಳ ದಿನದಿಂದ ರಜಾ ಮ್ಯಾಗ ಹೋಗಿಲ್ಲ ಸರ್. ಅವರು ಬಹಳ ದಿನದಿಂದ ಹೋಗಿಲ್ಲ. ಹೋದ ಗುರ್ಲಾಪುರಕ್ಕಿಂತ ಮುಂಚೆ ರಜಾ ಹೋಗಿದ್ರು, ಈಗ ಹೋಗಿಲ್ಲ ಸರ್ ಅವರು. ಅದಕ್ಕಾಗಿ ಪಾಪ ರಜಾ ಹೋಗ್ಯಾರ ಅಥವಾ ಮತ್ತೇನಾಗಿತ್ತು ನನಗೂ ತಿಳಿತಾ ಇಲ್ಲ ಸರ್. ಭೇಟಿ ಆಗಿಲ್ಲ ಅವರು. ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ ಸರ್. ಹಚ್ಚಿದ್ದೆ ಸ್ವಿಚ್ ಆಫ್ ಅದ. ಹಿಂಗಾಗಿ ಏನಾಗ್ಯದ ಗೊತ್ತಾ, ಏನು ರಾಜಕಾರಣ ಆಗ್ಯೋದು, ಬೆಳಗಾಂ ಜಿಲ್ಲೆ ರಾಜಕಾರಣ ನಿಮಗೂ ಗೊತ್ತದ, ನನಗೂ ಗೊತ್ತದ. ಹಂಗಾಗಬಾರ್ದು. ಜಿಲ್ಲಾಧಿಕಾರಿಗಳು ಸಂವಿಧಾನಬದ್ಧವಾಗಿ ನಮ್ಮ ಸೇವೆ ಮಾಡ್ತಕ್ಕಂಥ ಸರ್ಕಾರದ ಅಧೀನ ಅಧಿಕಾರಿಗಳು ರೈತರಿಗೆ ಸ್ಪಂದನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಇಲ್ಲಂದ್ರೆ ಇನ್ಚಾರ್ಜ್ ಯಾರಿಗೆ ಕೊಟ್ಟಿರ್ತಾರೆ ಜಿಲ್ಲೆಯೊಳಗೆ ಬಂದು ಹೋಗ್ಬೇಕಲ್ಲ. ರಾಜಕೀಯವ್ರ ಮಾತು ಕೇಳಬಾರ್ದು. ಅದಕ್ಕೆ ನಮ್ಮ ನಂಜುಂಡಸ್ವಾಮಿ ಅವ್ರು ಹೇಳ್ಯಾರ, ಜಿಲ್ಲೆಗೆ ಮೊದಲ ಕೂಲಿ ಯಾರಂತಂದ್ರೆ ಜಿಲ್ಲಾಧಿಕಾರಿ ಅಂತ ಹೇಳ್ಯಾರ, 2ನೇ ಕೂಲಿ ಅಂದ್ರೆ ಎಸಿ ಹೇಳ್ಯಾರ, 3ನೇ ಕೂಲಿ ತಹಸೀಲ್ದಾರ್ ಅಂತ ಹೇಳ್ಯಾರ. MLAಗಳಿಗೆ ಪಗಾರ ಕೊಡ್ತೀವಿ, DC ಅವ್ರಿಗೆ ನಾವು ಪಗಾರ ಕೊಡ್ತೀವಿ. ರೈತ ದೊಡ್ಡವ, ನಿಜವಾಗ್ಲೂ ರೈತ ಸರ್ಕಾರ ಇದ್ದಂಗಿದು. ಬರಬೇಕಾಗಿತ್ತು ಈ ಟೈಮ್ದಲ್ಲಿ ಲೀವ್ ಹಾಕ್ಲಿಕ್ಕೆ ಏನು ಕಾರಣ ಅದ? ಒಬ್ಬ ಜಿಲ್ಲಾಧಿಕಾರಿಗೆ ನನ್ನಷ್ಟು ಗೌರವ ಕೊಟ್ಟಂತ ವ್ಯಕ್ತಿ ಭೂಮಿ ತಲೆ ಮ್ಯಾಗ ಯಾರೂ ಇಲ್ಲ. ಪ್ರತಿಯೊಂದು ವೇದಿಕೆ ಮ್ಯಾಗ ಗೌರವ ಕೊಡ್ತೀನಿ. 4 ದಿನ ರೈತರು ಕುಂತಾರೆ. ಯಾಕೆ ಬರ್ತಾ ಇಲ್ಲ ಜಿಲ್ಲಾಧಿಕಾರಿಗಳು? ಏನ್ ರಾಜಕಾರಣ ನಡೆದ ಇಲ್ಲಿ? ಅಧಿಕಾರಿಗಳನ್ನು ತಡೆಯುವಂತ ಒಂದು ಏನು ತಡೆದ್ರು ಆಗಂಗಿಲ್ಲ ಸರ್. ತಡೆದ್ರು ಅಂತಂದ್ರೆ ಬೇರೆ ಆಗ್ತದ. ಹಿಡಕಲ್ ಡ್ಯಾಮಿಗೆ ಪಾದಯಾತ್ರೆ ಆಗ್ತದ. ಎಲ್ಲಾ ಪೈಪ್ಗಳನ್ನು ಒಡೆದು ಬಿಡ್ತೀವಿ. ಸಾವಿರ ಕೇಸ್ ಆಗ್ಲಿ ಅನುಭವಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಲಕ್ಷಾಂತರ ಜನ ಇದ್ದಾರೆ. 31 ಜಿಲ್ಲೆಗಳಿಗೆ ಕರೆ ಕೊಟ್ಟಿದ್ರೆ 50 ಜನ ಪಾದಯಾತ್ರೆ 50,000 ಜನ ಕೊಡ್ಕೊಂಡು ಹಿಡಕಲ್ ಡ್ಯಾಮಿಗೆ ಪಾದಯಾತ್ರೆ ಹೋದ್ವು ಅಂದ್ರೆ ಅವಾಗ DC ಅವ್ರು ಏನ್ ಮಾಡ್ತಾರೆ, ಸಚಿವರು ಏನ್ ಮಾಡ್ತಾರೆ, MLAಗಳು ಏನ್ ಮಾಡ್ತಾರೆ, ಅಧಿಕಾರಿಗಳು ಏನ್ ಮಾಡ್ತಾರೆ? ಕಾನೂನು ಮೀರಿ ಹೋಗಬಾರ್ದು ಅಂತೇಳಿ ಗಾಂಧಿ ತತ್ವದೊಳಗ, ಅಂಬೇಡ್ಕರ್ ತತ್ವದೊಳಗ, ನಂಜುಂಡಸ್ವಾಮಿ ತತ್ವದೊಳಗ ಬಸವೇಶ್ವರ ಸರ್ಕಲ್ ನೋಡ 4 ದಿನ ಆಯ್ತು ರೈತರನ್ನು ಕರ್ಕೊಂಡು ಬೀದ್ಯಾಗ ಊಟ ಮಾಡ್ತಾ ಇದ್ದಾರೆ. ನಾಚಿಕ್ ಬರ್ಬೇಕು ಇವ್ರು ಎಲ್ಲರಿಗೆ. ನೀವು ಬಂದಿರಿ, ಇವತ್ತು ನಿನ್ನೆ ಬಂದಿರಿ, ಇವತ್ತು ಬಂದಿರಿ, ಮಾಧ್ಯಮದವ್ರು 4 ದಿನ ಕಂಟಿನ್ಯೂ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ತೋರಿಸ್ಲಿಕ್ಕತ್ತೀರಿ. ನಿಮಗೆ ಗೌರವದ, ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕ ರೈತರ ಸಲುವಾಗಿ ನೀವು ಬಂದಿರಿ, ನಿಮಗೆ ಧನ್ಯವಾದ, ನಮಸ್ಕಾರ ಹೇಳ್ತೀನಿ. ರಾಜಕಾರಣಿಗಳಿಗೆ ನಾಚಿಕ್ ಬರಬೇಕು. ಅದನ್ನು ತಿಳ್ಕೊಂಡು ಬಂದು ಗೌರವ ಕೊಟ್ಟು ನೀರಾವರಿ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂಡು ಸರ್. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಚುನಪ್ಪ ಪೂಜಾರಿ ಅವರು, ನಾಗರಾಜ್ ಹಾದಿಮನಿ ಅವರು, ಸಂಜು ಹವನ್ ಅವರು ಎಲ್ಲ ರಾಜ್ಯ ಮುಖಂಡರ ನೇತೃತ್ವದೊಳಗೆ ಹೋರಾಟ ನಡೆದ. ನಿಮಗೂ ಗುರ್ಲಾಪುರದ ಮಾದರಿ ಅದ. ಅವ್ರು ಸ್ಪಂದನೆ ಮಾಡ್ತಾರಂತ ನಾವಂತರೂ ಕಾಯ್ತಾ ಇಲ್ಲ. ಸ್ಪಂದನೆ ಆಗ್ಲಿಕ್ಕತ್ತದ, ಇನ್ನೂ ಆಗ್ತದ. ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದ್ರೆ, ಹುಕ್ಕೇರಿ ತಾಲೂಕು ಮತ್ತು ಯಮಕನಮಡಿ ತಾಲೂಕಿನ ಮತಕ್ಷೇತ್ರ ಜನ ಹೆಂಗಾಗ್ಲಿಕ್ಕತ್ತಾರ, ಕೆಳಗ ಬೆಂಕಿ ಅದ, ತಲೆ ಮ್ಯಾಗ ಬುಟ್ಟ್ಯಾಗ ಮ್ಯಾಗ ನೀರದ. ಆ ರೀತಿ ಹುಕ್ಕೇರಿ ತಾಲೂಕಿನ ಜನರದ್ದಾಗ್ಯದ. ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲಿಂದ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ. ನೀರಾವರಿ ಅಂದ್ರೆ ಜಮೀನು ಬೆಳೆ ಮಾಡ್ಲಿಕ್ಕೆ ನೀರಾವರಿ ಇಲ್ಲ, ಆದ್ರೆ ಇಂಡಸ್ಟ್ರಿಯಲ್ಕ್ಕೆ ನೀರು ಒಯ್ಲಿಕ್ಕೆ ತಪ್ಪು ಮಾಹಿತಿ ಅದ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಸಚಿವರಿಗೆ, ಶಾಸಕರಿಗೆ, ಸರ್ಕಾರದ ಪ್ರತಿನಿಧಿಗಳಿಗೆ, ನೀರಾವರಿ ಅಧಿಕಾರಿಗಳಿಗೆ, DC ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ರೈತನನ್ನ ಬೀದಿ ಮ್ಯಾಗ ಕುಣಿಸ್ಬೇಡ್ರಿ. ನಮ್ದು ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಇವತ್ತೇನಾದರೂ ಸಾಯಂಕಾಲದೊಳಗೆ ನೀವು ಬರಲಿಲ್ಲ ಅಂತಂದ್ರೆ ನಾಳೆ ಜನರನ್ನ, ರೈತರನ್ನ ಕಂಟ್ರೋಲ್ ಮಾಡೋದು ಬಹಳ ಬಿಗಿ ಆಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಸರ್, ನಾ ಹೇಳಿನಲ್ಲ, ಬಾಯಲ್ಲಿ ಹೇಳಂಗಿಲ್ಲ, ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ನಮ್ಮದು ನೇರ ಮಾತುಗಾರಿಕೆ. ಯಾರಿಗೆ ಭಯ ಪಡೋದಿಲ್ಲ, ಯಾರಿಗೆ ಅಂಜುವುದಿಲ್ಲ. ಇವತ್ತು ನಾಳೆ ಸ್ಪಂದನೆ ಆಗ್ಲಿಕ್ಕೆ ಪೈಪ್ ಹೊಡಿತಕ್ಕಂಥ ಕೆಲಸ ಬಹಳ ದೊಡ್ಡ ಪ್ರಮಾಣ ಅಲ್ಲ. ಒಂದು ಕರೆ ಕೊಟ್ಟಿವಿ ಅಂದ್ರೆ 20,000 ರಿಂದ 25,000 ಜನಸಂಖ್ಯೆ ಸೇರ್ತದೆ. ಡ್ಯಾಮ್ 15 ಕಿಲೋಮೀಟರ್ ಅದ. ನಮ್ಮ ನೀರಾವರಿಗೆ ಸ್ಪಂದನೆ ಮಾಡಿರುವಂತಂದ್ರೆ ನಾವು ಸ್ಪಂದನೆ ಮಾಡ್ತೀವಿ. ಕಾನೂನು ಹೆಂಗೆ ಕೈ ತಗೋಬೇಕಂತ ನಮಗೂ ಗೊತ್ತದ. ನಾವು ಹೋಗಿ ಅದನ್ನ ಅಡ್ಡ ಮಾಡಿ ಪೈಪ್ ಹೊಡೆದಿವಿ ಅಂತಂದ್ರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ನೀವು ಬಂದ ಲಘು ಬಗೆಯನ್ನು ಸ್ಪಂದನೆ ಮಾಡಿರಿ ಅಂತಂದ್ರೆ ಗೌರವ ಕೊಡ್ತೀವಿ, ಯಾರೇ ಇರಲಿ.
ಆದ್ರೆ ಗೌರವ ಕೊಡ್ಲಿ ಅಂದ್ರೆ ಪೈಪ್ ಹೊಡಿ ಕೆಲಸ ಭಾಳ ದೂರಲ್ಲ 2-3 ದಿನದೊಳಗೆ ಅದಾಗ್ಯ. ನಿನ್ನೆ ಅಂದ್ರೆ ಹುಕ್ಕೇರಿ ತಾಲೂಕು ಅಂದ್ರೆ ಕೆಲವೊಂದಿಷ್ಟು ಹುಕ್ಕೇರಿ ಆಯ್ತು, ಸಂಕೇಶ್ವರ ಆಯ್ತು, ಮಾಡಿ ಬಂದ್ ಮಾಡೋದು ಪ್ರಯತ್ನ ಮಾಡಿಕೊಂಡು ನಾಳೆಗೆ ಜಿಲ್ಲಾ ಬಂದ್ ಮಾಡ್ಕೊಂಡು ಎಚ್ಚರಿಕೆ ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಹುಕ್ಕೇರಿ, ಸಂಕೇಶ್ವರಿ ಭಾಗದ ಎಲ್ಲ ಜನ ಮಾಡಿ ಬಂದ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಸಾಯಂಕಾಲ 8 ಗಂಟೆ ಒಳಗೆ ಬರಲಿಲ್ಲ ಅಂತಂದ್ರೆ ನಾಳೆ ಕರೆ ಕೊಡ್ತಾ ಇದೀವಿ. ಏನು ಕರೆ ಕೊಡ್ತೀವಿ? ಸಂಪೂರ್ಣ ಕಾಗವಾಡದಿಂದ ಖಾನಾಪುರ ತನಕ ಬೆಳಗಾವಿ ಜಿಲ್ಲೆ ಸಂಪೂರ್ಣ ಬಂದ್ ಆಗ್ತದೆ. ನಾಳೆ ಸಾಯಂಕಾಲದೊಳಗೆ ನಮ್ಮ ಕರೆಗೆ ನೀವು ಬಾಗಲಿಲ್ಲ, ಗೌರವ ಕೊಡಲಿಲ್ಲ ಅಂದ್ರೆ ರಾಜ್ಯವನ್ನು ಬಂದ್ ಮಾಡ್ತಕ್ಕಂಥ ಕರೆಯನ್ನು ನಾವು ಮುಂದಿನ ಯಾವ ರೀತಿ ಹೋರಾಟ ಇರುತ್ತೆ ಸ್ವಾಮೀಜಿಯವರಿಗೆ? ನಾ ಹೇಳಿದ್ನಲ್ಲ ಸರ್, ಇವತ್ತ 100ಕ್ಕೆ 100 ಬರ್ಬೋದು. ನೀರಾವರಿ ಅಧಿಕಾರಿಗಳು ಬರ್ತಾರಂತ ಏನೋ ಒಂದು ಸುದ್ದಿ ಬರ್ಲಿಕ್ಕತ್ತದ. DC ಅವ್ರು ಏನೋ ಲೀವ್ ಮ್ಯಾಗ ಅದಾರತ್ತ, ಲೀವ್ ಮ್ಯಾಗ ಅದಾರೋ ಅಥವಾ ಮತ್ತೇನಾಗಿತ್ತು ನಿಮಗೂ ಗೊತ್ತದ, ನನಗೂ ಗೊತ್ತದ. ಆದರೂ ಕೂಡ ಬಂದ್ರೆ ಭಾಳ ಒಳ್ಳೇದು, ಭಾಳ ಒಳ್ಳೇದು. ಧರ್ಮ ಜಾಗೃತ ಆಗ್ತದ ಬಂದ್ರಿ ಅಂತಂದ್ರೆ ನಿಮಗೂ ಚಲೋ ಆಗ್ತದ, ನಮಗೂ ಚಲೋ ಆಗ್ತದ. ನಾಳೆ ಜಿಲ್ಲಾ ಬಂದ, ನಾಡ್ದ ರಾಜ್ಯ ಬಂದ್ ಆಗ್ತದ. ಅದು ದಾಟಿತು ಅಂತಂದ್ರೆ ನಮ್ದೊಂದು ಸಂದೇಶ ಅದ ಸರ್. 224 MLAಗಳು ಏನು ಕ್ಷೇತ್ರ ಅದ ಅಲ್ಲೆಲ್ಲ ನಮ್ಮ ರೈತ ಸಂಘಟನೆ ಅದ. ವಕೀಲರು ಬಂದಾರ, ದಲಿತ ಪರ ಸಂಘಟನೆಯವರು ಬಂದಾರ, ವಿದ್ಯಾರ್ಥಿಗಳು ಬಂದಾರ, ಕನ್ನಡ ಪರ ಸಂಘಟನೆಯವರು ಬಂದಾರ. ನಮ್ಮ ಯುವ ಘಟಕದ ಒಂದು ಕರೆ ಕೊಡಾಕತ್ತೀವಿ. ಏನಂತಾರೆ, ಹಲಿಗೆ ತಗೊಂಡು ಹೋಗಿ ಎಲ್ಲ MLAಗಳು ಜೀವಂತ ಇದ್ದಾಗನ, ಸರ್ಕಾರ ಇದ್ದಾಗನ ಸತ್ತು ಹೋಗ್ಯಾರಂತ ಹಲಿಗೆ ಬಿಡ್ರಿಪ್ಪ ಅಂತೇಳಿ ನಾವು ಕರೆ ಕೊಡೋದು. ಗುರುಜಿ ಷಡ್ಯಂತ್ರ ನಡೀತಾ ಇದೆ. ತಮ್ಮ ಹೋರಾಟ ಇರುತ್ತೆ, ತಮ್ಮ ವಿರುದ್ಧ ಸಾಮಾಜಿಕ ಜನತಂತ್ರ ಆಗ್ಬೋದು. ಸರ್, ನಾನು ಯಾರಿಗೂ ಅನ್ಸಂಗಿಲ್ಲ. ನನ್ನ ಮಾತುಗಳು ನೀವು ನೇರವಾಗಿ ಕೇಳಿರಿ. ನಿಮ್ಮೆಲ್ಲ ಮಾಧ್ಯಮ ಮೂಲಕ ರಾಜ್ಯಕ್ಕೆ ಪರಿಚಯ ಮಾಡಿಸಿರಿ. ನಾ ಅದಕ್ಕೆ ಮಾಧ್ಯಮದ ಬರ್ತಾ ಇಲ್ಲ ತಂದಿದ್ದೆ, ನೀವು ಕರೆದ್ರಿ, ನಿಮಗೆ ಧನ್ಯವಾದ. ನನಗೆ ಷಡ್ಯಂತ್ರ ಲಕ್ಷ ಮಂದಿ ಮಾಡಿದ್ರು ಸಹಿತ ಅಂಜುವಂತ ಇದನ್ನೆಲ್ಲ ಸರಿದು. ಇದು ಇಂಚಗೇರಿ ಮಠ ಸರ್ವ ಧರ್ಮದ ಮಠದ ಮರಿಯದ. ಲಕ್ಷಾಂತರ ರೈತರ ಸಹಕಾರದ, ನಿಮ್ಮೆಲ್ಲ ಮಾಧ್ಯಮದವ್ರ ಸಹಕಾರದ. 224 ಮಂದಿ ಒಂದು ತಕಡೆ ಕೂತರು ಸಹಿತ ರೈತರ ಮುಂದೆ ಏನು ಮಾಡ್ಕೊಳಕ್ ಸಾಧ್ಯ ಆಗುದಿಲ್ಲ. ಎಚ್ಚರಿಕೆ ಕೊಡ್ತೀನಿ. ನಾವೇನು ವ್ಯಕ್ತಿ ಕೇಳ್ತಾ ಇಲ್ಲ, ಮಠಕ್ಕೆ ಕೇಳ್ತಾ. ನಮಸ್ಕಾರ ರೀ ಅಧ್ಯಕ್ಷ. ಕೈ ಇಡ್ರಿ, ಅಡ್ಡು ಕೈ ಇಡ್ರಿ. ಇವತ್ತ ರಾಜಕಾರಣಿಗಳು ಕಾರ್ಖಾನೆಗಳೇ ಬಾಳಿತಾವ್. ಮೊನ್ನೆ ನಡೆದಂತ ಒಂದು ಪ್ರತಿಭಟನೆಯಿಂದ ರಾಜಕಾರಣಿಗಳು ಕಾರ್ಖಾನೆಗಳಲ್ಲಿ ಇವತ್ತು ಪಕ್ಷ ತರ ಬಿಜೆಪಿ ಅವ್ರದೈತಿ, ಕಾಂಗ್ರೆಸ್ನವ್ರದ್ದು ಅದಾವು, JDS-ನವ್ರದು, ಎಲ್ಲಾ ಪಕ್ಷದ ಮುಖಂಡರು MLA ಅದಾರ. ಎಲ್ಲಾ ಪಕ್ಷದವರು ಕಾರ್ಖಾನೆಗಳದಾವ, ಸಕ್ಕರೆ ಕಾರ್ಖಾನೆ. ಇವತ್ತು ಅವರು ಮೊನ್ನೆ ಕಬ್ಬಿನ ಬಾಕಿ, ಕಬ್ಬಿನ ಬಿಲ್